जाना ಮುಂದೆ ಒಂದು ನಿಮಿಷ ಸರ್ ಸ್ವಲ್ಪ ಮುಂದೆ ಬಂದ್ಬಿಡು ಇಲ್ಲಿ ಬರ್ರಿ भारत माता की भारतीय जनता पक्ष के ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕ ಚುನಾವಣೆ ಪ್ರಕ್ರಿಯೆ ಸೆಪ್ಟೆಂಬರ್ 4ನೇ ತಾರೀಕು ಪ್ರಾರಂಭ ಆಯಿತು. ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯತ್ವ ಅಭಿಯಾನ, ಬೂತ್ ಸಮಿತಿಯ ಆಯ್ಕೆ, ಬೂತ್ ಸಮಿತಿ ಆಯ್ಕೆ ಆದಮೇಲೆ ಮಂಡಲ ಅಧ್ಯಕ್ಷರ ಆಯ್ಕೆ, ಮಂಡಲ ಅಧ್ಯಕ್ಷರ ಆಯ್ಕೆ ಆದಮೇಲೆ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪ್ರಾರಂಭ ಆಯಿತು. ಅದೇ ರೀತಿ ಈಗಾಗಲೇ ಮೊದಲನೇ ಹಂತದಲ್ಲಿ 23 ಜಿಲ್ಲೆಗಳ ಅಧ್ಯಕ್ಷರ ಘೋಷಣೆ ಆಗಿತ್ತು. ಎರಡನೇ ಹಂತದಲ್ಲಿ ಈಗಾಗಲೇ ಬಾಕಿ ಉಳಿದಿರ್ತಕ್ಕಂಥ ಜಿಲ್ಲಾಧ್ಯಕ್ಷರ ಆಯ್ಕೆಗಳನ್ನು ಪ್ರಕ್ರಿಯೆ ಮುಗಿಸಬೇಕು ಅನ್ನೋ ದೃಷ್ಟಿಯಿಂದ ದೆಹಲಿಯಿಂದ ಸೂಚನೆ ಬಂದ ಮೇಲೆ ಈಗಾಗಲೇ ಇವತ್ತು ವಿಜಯಪುರ ಜಿಲ್ಲೆಯ ಮಂಡಲ ಅಧ್ಯಕ್ಷರ ಆಯ್ಕೆಗಳು ಮುಗಿದಿತ್ತು. ಆ ದೃಷ್ಟಿಯಿಂದ ಮಂಡಲ ಅಧ್ಯಕ್ಷರ ಅಭಿಪ್ರಾಯವನ್ನು ಕೇಳಿ ಜಿಲ್ಲಾ ಅಧ್ಯಕ್ಷರ ಅಭಿಪ್ರಾಯ ಮತ್ತು ಜಿಲ್ಲಾ ಕೋರ್ ಕಮಿಟಿ ಅಭಿಪ್ರಾಯವನ್ನು ಕೇಳಿ 8 ನಾಮಪತ್ರಗಳು ಸ್ವೀಕೃತಗೊಂಡಿತ್ತಿಲ್ಲ. ಇಲ್ಲಿನ ಚುನಾವಣಾಧಿಕಾರಿಯಾಗಿ ಶ್ರೀಯುತ ಶಂಕರ್ ಪಾಟೀಲ್ ಮುನೇನಕೊಪ್ಪರವರು ಮಾಜಿ ಸಚಿವರು ಚುನಾವಣಾಧಿಕಾರಿಗಳು, ನಾನು ಅಬ್ಸರ್ವರ್ ಆಗಿ ಬಂದಿದ್ದೆ. ವಿವೇಕಾನಂದ ಡಬ್ಬಿರವರು ಸಹ ಚುನಾವಣಾಧಿಕಾರಿಗಳೇ ಈ ಜಿಲ್ಲೆಯ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಿದರು. ಹಂಗಾಗಿ ಇವತ್ತು ಹಾಲಿ ಇದ್ದಂಥ ಅಧ್ಯಕ್ಷಗಳು ಸಕ್ರಿಯವಾಗಿ 5 ವರ್ಷ ಕೆಲಸ ಮಾಡಿ ಮತ್ತು ಅವರ ಅಭಿಪ್ರಾಯ, ಇಲ್ಲಿನ ಕೋರ್ ಕಮಿಟಿ ಅಭಿಪ್ರಾಯ ಮತ್ತು ತಾಲೂಕು ಅಧ್ಯಕ್ಷರ ಅಭಿಪ್ರಾಯದ ಮೇರೆಗೆ ಮುದ್ದೇಬಿಹಾಳದ ಶ್ರೀಯುತ ಬಬಲೇಶ್ವರ ಕ್ಷೇತ್ರದ ಮಾಜಿ ಇವರು ಹಾಲಿ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗುರುಲಿಂಗಪ್ಪ ಗುಂಡಪ್ಪ ಅಂಗಡಿಯವ್ರನ್ನ ಮುಂದಿನ 3 ವರ್ಷಗಳ ಅವಧಿಗೆ ವಿಜಯಪುರ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಪಾರ್ಟಿಯವರಿಗೆ ತೀರ್ಮಾನ ಮಾಡಿ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದೆ. ಈ ಜೊತೆಯಲ್ಲಿ ಕಳೆದ 5 ವರ್ಷಗಳ ಕಾಲ ಕೆಲಸ ಮಾಡಿದಂಥ ಶ್ರೀಯುತ RS ಪಾಟೀಲ್ ಕೊಚ್ಚಬಾಳ್ರವರು ಸಹ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ನನ್ನ ಅವಧಿನಲ್ಲಿ ನಾನು ಜನರಲ್ ಸೆಕ್ರೆಟರಿ ಆಗಿದೆ, ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರ ಸಹಕಾರ ಮುಂದಿನ ದಿನಗಳ ಹೆಚ್ಚಿಗೆ ಇರುತ್ತೆ ಅನ್ನೋ ದೃಷ್ಟಿಯಿಂದ ಮತ್ತು ಎಲ್ಲರನ್ನೂ ಸಹಮತದೊಂದಿಗೆ ತೆಗೆದುಕೊಳ್ಬೇಕನ್ನೋ ದೃಷ್ಟಿಯಿಂದ ಎಲ್ಲರ ಅಭಿಪ್ರಾಯ, ಹಾಲಿ ಸಂಸದರು, ಶಾಸಕರು, ಮಾಜಿ ಶಾಸಕರ ಅಭಿಪ್ರಾಯದ ಮೇರೆಗೆ ಅಧಿಕೃತವಾಗಿ ಚುನಾವಣೆಯನ್ನು ಘೋಷಣೆ ಮಾಡ್ತೀವಿ. ಈಗ ಹಾಲಿ ಶಾಸಕರೇ ನಿನ್ನೆ ಮತ್ತು ಜಿಲ್ಲಾಧ್ಯಕ್ಷ ಹೊಸದಾಗಿ ಆಯ್ಕೆ ಆಗಿದ್ದಾರೆ ಅಂತ ಕೇಳಿದರೆ ಯತ್ನಾಳ್ ಅವರು ಹೇಳಿದರು ಅವ್ರು ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆಲ್ಲಾದರೂ ನಿಮ್ಮ ಒಮ್ಮತ ಅಲ್ಲಿ ಮೂಡಿಲ್ವಾ ಅಥವಾ ನೀವು ಅವ್ರು ಸಂಪರ್ಕ ಮಾಡಿಲ್ಲ? ಇವತ್ತು ಬೆಳಿಗ್ಗೆ ನಾವು ಫ್ಲೈಟ್ ನಿನ್ನೆ ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಯಾಗಿರ್ತಕ್ಕಂಥ ಶಂಕರ್ ಪಾಟೀಲ್ ಮುನೇನಕೊಪ್ಪರು ಅವರಿಗೆ ಫೋನ್ ಮಾಡಿದರು. ಫೋನ್ ರಿಸೀವ್ ಮಾಡಿರಲಿಲ್ಲ ಅವರು. ಇವತ್ತು ಬೆಳಿಗ್ಗೆ ಅವ್ರು ಟ್ರೈ ಮಾಡಿದರೆ ನಾವು ಫ್ಲೈಟಲ್ಲಿ ಇದ್ದರಿಂದ ಅವ್ರಿಗೆ ಲೈನ್ ಸಿಕ್ಕಿಲ್ಲ. ಬೆಳಗಾಮಲ್ಲಿ ಇಳಿದ ತಕ್ಷಣ ಅವರೇ ಇವ್ರ ಕಾಲ್ ಮಾಡಿದ್ರು. ಇಲ್ಲ, ನಾವಿಗೆ ಚುನಾವಣೆ ವಿಜಯಪುರ ಜಿಲ್ಲೆ ಚುನಾವಣೆ ಪ್ರಕ್ರಿಯೆ ಮಾಡಲಿಕ್ಕೆ ಬಂದು ನಮ್ಮ ಜೊತೆ ಅಬ್ಸರ್ವರ್ ಅಶ್ವತ್ಥಣ್ಣವರು ಬಂದಿದ್ದಾರೆ, ನೀವು ಎಲ್ಲಿದ್ದೀರಿ ಅಂತ ಹೇಳಿ ನಾನೆಲ್ಲ ಹೊರಗಡೆ ಹೊರಟಿದ್ದೀನಿ, ನೀವು ಮುಗಿಸಿ ನೀವು ಆಮೇಲೆ ಒಂದು ತಿಳ್ಕೊಳ್ಳಿ. ಇದುವರೆಗೂ ನಾನು 40 ವರ್ಷದಿಂದ ನೋಡ್ಕೊಂಡ್ಬಂದೆ. ಅವರು ನಮ್ಮ ಪಕ್ಷಕ್ಕೆ ಬಂದಾಗಲಿಂದನೂ ಸಂಘಟನಾತ್ಮಕ ವಿಷಯದಲ್ಲಿ ಯಾವತ್ತೂ ಸಹ ಅವರು ತಮ್ಮದು ಅಸಮಾಧಾನವಾಗಲಿ ಮತ್ತೊಂದಲ್ಲಿ ವ್ಯಕ್ತಪಡಿಸಲ್ಲ. ಯಾರೇ ಜಿಲ್ಲಾಧ್ಯಕ್ಷರಾಗಲಿ, ಯಾರೇ ಅಧ್ಯಕ್ಷರೇ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥ ನೋಡಿದೆ. ಅವ್ರ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಬೇರೆ ಇರ್ಬೋದು, ಸಂಘಟನಾತ್ಮಕ ವಿಷಯದಲ್ಲಿ ಸಂಘಟನೆ ಜೊತೆ ನಿಂತಿರ್ತಕ್ಕಂಥ ನಿದರ್ಶನ ನನಗಿದೆ. ಇಲ್ಲ, ಹಾಲಿ ಅಧ್ಯಕ್ಷರು ಯಾರ ಪರವಾಗೂ ಇರಲಿಲ್ಲ, ಈಗಾಗಿರ್ತಂಥ ಅಧ್ಯಕ್ಷರು ಯಾರ ಪರವೂ ಇಲ್ಲ, ಸಂಘಟನೆ ಪರವಾಗಿದ್ದಾರೆ. ಈಗ ನಾನು ಅಧ್ಯಕ್ಷ ಆದಾಗ ಇನ್ನೊಂದು ರೀತಿ ತಿಳ್ಕೊಬೋದು. ಈಗ ನಾನು ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ದೀನಿ, ನಾವೆಲ್ಲ ಅನಂತಕುಮಾರ್ ಗುಂಪು ಅಂತ ತಿಳ್ಕೊಂಡಿರೋ. ಅನಂತಕುಮಾರ್ ಬೆಂಗಳೂರಲ್ಲಿದ್ದಕ್ಕೆ ನಾವು ಅನಂತಕುಮಾರ್ ಜೊತೆಲಿ ಇರ್ತಿದ್ದೋ, ಶಿವಮೊಗ್ಗದಲ್ಲಿದ್ದು ನಾವು ಯಡಿಯೂರಪ್ಪನವ್ರ ಜೊತೆ ಇರ್ತೀವಿ. ಅದನ್ನು ಗುಂಪು ಅಂತ ಬೇರೆ ರೀತಿ ವ್ಯಾಖ್ಯಾನ ಮಾಡೋದು ಬೇಡ. ಇವತ್ತು ಹಾಲಿ ಅಧ್ಯಕ್ಷರಾಗಿರೋರು ಯಾರು ಗುಂಪು ಇಲ್ಲ, ಅವರು ಸಂಘಟನೆಯಿಂದ ಬಂದಿರತಕ್ಕಂಥವ್ರು. ಈ ರೈತ ಮೋರ್ಚಾ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ, ಪ್ರಕೋಷ್ಠ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ. ಅವ್ರನ್ನ ಯಾರು ಪರ ಏನೂ ಇಲ್ಲ, ಯಾರು ವಿರೋಧ ಏನಿಲ್ಲ, ಸಂಘಟನೆಯಲ್ಲಿ ಎಲ್ಲರೂ ಒಟ್ಟಿಗೆ ತೊಗೊಂಡೋಗ್ತಾರೆ ಅಂತಕ್ಕಂಥ ವಿಶ್ವಾಸ. ವಿಜೇಂದ್ರ ಅವರು ಮತ್ತೆ ಅಧ್ಯಕ್ಷನಾಗಿ ಬೇರೆ ಬೇರೆ ನೇಮಕ ಮಾಡ್ತಾರೆ. ಇಲ್ಲ ನೋಡಿ, ನಾನು ರಾಜ್ಯ ಚುನಾವಣಾಧಿಕಾರಿ ಕೆಲಸ ಮಾಡಿದ ಕಳೆದ ಬಾರಿ. ಆಗ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು.
ಅಲ್ಲಿ ಯಾವತ್ತು ರಾಜ್ಯ ಅಧ್ಯಕ್ಷರುಗಳ ಅವರ ಫೇವರ್ ಆಗಿ ಮಾಡಿರ್ತಕ್ಕಂಥದ್ದಿಲ್ಲ. ಉದಾಹರಣೆಗೆ ಶಿಕಾರಿಪುರದ ಶಾಸಕರು ಯಾರು ಮಾನ್ಯ ಶ್ರೀ BY ವಿಜೇಂದ್ರ, ಈಗ ಅವರು ರಾಜ್ಯ ಅಧ್ಯಕ್ಷ ಆಗಿದ್ದಾರೆ. ಶಿಕಾರಿಪುರದಲ್ಲಿ ಯಾರು ತಾಲೂಕು ಅಧ್ಯಕ್ಷ ಆಗಬೇಕು ಅನ್ನೋದು ವಿಜೇಂದ್ರ ಅವರು ತೀರ್ಮಾನ ಮಾಡಲ್ಲ, ಆ ತಾಲೂಕಿನ ಸಂಘಟನೆ ತೀರ್ಮಾನ ಮಾಡೋದು. ಇದು ನಮ್ಮ ಪಾರ್ಟಿಯಲ್ಲಿ ನಡ್ಕೊಂಡ್ಬಂದಿರತಕ್ಕಂಥ ಪ್ರಕ್ರಿಯೆ. ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಅಧ್ಯಕ್ಷ ಆಗಿರೋ, ಆದರೆ ಶಿಕಾರಿಪುರಕ್ಕೆ ಯಾರು ಅಧ್ಯಕ್ಷ ಆಗಬೇಕು ಅನ್ನೋದು ಅಲ್ಲಿನ ಸಂಘಟನೆ ತೀರ್ಮಾನ ಮಾಡ್ತಿದ್ದೆ, ಯಡಿಯೂರಪ್ಪನವರು ತೀರ್ಮಾನ ಮಾಡ್ತಿಲ್ಲ. ಇದು ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್. ಅದೇ ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳು ಪ್ರಾರಂಭ ಆದಾಗ ಈ ರೀತಿ ಗೊಂದಲಗಳು ಬರ್ತದೆ. ಆ ಥರದ ಸಂಘಟನೆ ವಿಷಯದಲ್ಲಿ ಯಾವುದೇ ರೀತಿ ನಮ್ಮಲ್ಲಿ ಗೊಂದಲನಿಲ್ಲ. ಒಂದೇ ವಾಯ್ಸ್, ಒನ್ ವಾಯ್ಸ್, BJP ವಾಯ್ಸ್. ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜಿಲ್ಲೆ ಅಧ್ಯಕ್ಷರಾದಂಥ RS ಪಾಟೀಲ್ ಕುಚ್ಬಾಳ್ ಅವರು ಒಳ್ಳೆಯ ರೀತಿಯಿಂದ ನಿರ್ವಹಿಸಿದರು. ಚುನಾವಣೆ ಅದು ಈಗ ಸದ್ಯ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದ್ದರಿಂದ ಇವತ್ತು ನಾನು ಗುರುಲಿಂಗಪ್ಪ ದುಂಡಪ್ಪ ಅಂಗಡಿ, ಇವತ್ತು ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಮತ್ತು ಮುನಿಯನ್ ಶಂಕರ್ ಅವರ ನೇತೃತ್ವದಲ್ಲಿ ಶಂಕರ್ ಪಾಟೀಲ್ ನೇತೃತ್ವದಲ್ಲಿ ಇವತ್ತು ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿ ನನ್ನನ್ನು ಜಿಲ್ಲಾ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದಾರೆ. ಈ ಘೋಷಣೆಗೆ ಪದಾಧಿಕಾರಿಗಳಿರ್ಬೋದು, ಕಾರ್ಯಕರ್ತರು, ಎಲ್ಲ ಜಿಲ್ಲಾ ನಾಯಕರು, ರಾಜ್ಯ ನಾಯಕರು ಅವರಿಗೆ ನಿಮ್ಮ ಮೂಲಕ ಮೊದಲು ನಾನು ಅಭಿನಂದನೆ ಹೇಳ್ತೇನೆ. ತಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ವಿಶೇಷವಾಗಿ ನಾನು ಅಭಿನಂದನೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಯಾವ ರೀತಿ RS ಪಾಟೀಲ್ ಕುಚ್ಬಾಳ್ ಅವರ 3 ವರ್ಷದಲ್ಲಿ ಬರ್ತಕ್ಕಂಥ ಈ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಹೆಚ್ಚು ಭಾರತೀಯ ಜನತಾ ಪಕ್ಷ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆಗೆ ಬರ್ತಕ್ಕಂಥ MLA ಎಲೆಕ್ಷನ್ಲ್ಲೂ ಕೂಡ ಒಳ್ಳೆಯ ರೀತಿ ಕೆಲಸ ಮಾಡಿ ಬಿಜಾಪುರದಲ್ಲಿ 8ಕ್ಕೂ 8 ಮತಕ್ಷೇತ್ರದಲ್ಲಿ ಸಕ್ರಿಯ ಕೆಲಸಗಾರನಾಗಿ ಎಲ್ಲರ ನಾಯಕರ ನೇತೃತ್ವದಲ್ಲಿ ಕೆಲಸ ಮಾಡಿ ಯಶಸ್ವಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾನು ಅವರು ನಾನು ಭಾಳ ಸಣ್ಣವ, ಇನ್ನು ಸಾದಾ ಮನುಷ್ಯ. ಕೆಲವೊಂದು ದೊಡ್ಡ ವ್ಯಕ್ತಿಗಳಿಗೆ ಸಣ್ಣ ವ್ಯಕ್ತಿಗಳ ಪರಿಚಯ ಇರೋದಿಲ್ಲ, ಅವ್ರ ಪರಿಚಯ ನನಗೆ ಭಾಳ ಇದೆ. ಅವ್ರ ಬಗ್ಗೆ ಪರಿಪೂರ್ಣವಾದ ಶಾಸಕರು, ಬಿಜಾಪುರ ಶಾಸಕರು, ಕೇಂದ್ರ ಸಚಿವರು, ಅವ್ರ ಬಗ್ಗೆ ಅಪಾರವಾದ ಪರಿಚಯ ಇದೆ. ಅವ್ರ ಬಗ್ಗೆ ನನಗೆ ಅಪಾರವಾದ ವಿಶ್ವಾಸವೂ ಇದೆ. ನೀವು ಭೇಟಿಯಾಗಿ ಏನಾದರೂ ವಿಶ್ವಾಸ ಈ ಚುನಾವಣೆ ಪ್ರಕ್ರಿಯೆ ಆಗೈತಿ, ನಾನು ಅವ್ರಿಗೆ ಭೇಟಿ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಒಟ್ಟಾಗಿ ಎಲ್ಲರನ್ನೂ ನಾನು ಮನಸ್ಸು ಗೆದ್ದು ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. BJP ಒಂದೇ ಬಾಗಿಲು ಮಾಡ್ತೀರಿ? ಒಂದೇ ಬಾಗಿಲು ಮಾಡಲಿಕ್ಕೆ ನಾನು ಸಾಕಷ್ಟು ಹಿರಿಯರು ಅದಾರ, ಆ ಹಿರಿಯರ ಕೆಲಸವನ್ನು ಮಾಡ್ತಾರೆ. ನನ್ನ ಕೆಲಸ ನಾನು ಮಾಡ್ತೀನಿ.